ಈ ರವಿ ಅಶ್ಲೀಲ ಪದ ಬಳಕೆ ನಾನೇ ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ನಂಬಲಾಗಲಿಲ್ಲ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ತಪ್ಪಾಗಿ ನಾನು ಕೇಳಿಸ್ಕೊಂಡಿದ್ದೇನೋ ಅನ್ಕೊಂಡೆ, ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ಕೇಳಿಸ್ಕೊಂಡೆ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡ ಕ್ಷಣ ನನಗೊಂದು ಕ್ಷಣ ಅಲ್ಲಿ ಹೌದಾ ಅಲ್ವಾ ಸ್ವಲ್ಪ ಡೌಟ್ ಬಂತು. ಆಮೇಲೆ ಪರಿಶೀಲನೆ ಮಾಡಕ್ ಹೋದಾಗ ಹೌದು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಹೆಬ್ಬಾಳ್ಕರ್ ಅವರ ಸೀಟ್ ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಈ ರವಿ ಅಶ್ಲೀಲ ಪದ ಬಳಕೆ ನಾನೇ ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ನಂಬಲಾಗಲಿಲ್ಲ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ತಪ್ಪಾಗಿ ನಾನು ಕೇಳಿಸ್ಕೊಂಡಿದ್ದೇನೋ ಅನ್ಕೊಂಡೆ, ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ಕೇಳಿಸ್ಕೊಂಡೆ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡ ಕ್ಷಣ ನನಗೊಂದು ಕ್ಷಣ ಅಲ್ಲಿ ಹೌದಾ ಅಲ್ವಾ ಸ್ವಲ್ಪ ಡೌಟ್ ಬಂತು. ಆಮೇಲೆ ಪರಿಶೀಲನೆ ಮಾಡಕ್ ಹೋದಾಗ ಹೌದು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಈ ರವಿ ಅಶ್ಲೀಲ ಪದ ಬಳಕೆ ನಾನೇ ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ನಂಬಲಾಗಲಿಲ್ಲ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ತಪ್ಪಾಗಿ ನಾನು ಕೇಳಿಸ್ಕೊಂಡಿದ್ದೇನೋ ಅನ್ಕೊಂಡೆ, ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ಕೇಳಿಸ್ಕೊಂಡೆ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡ ಕ್ಷಣ ನನಗೊಂದು ಕ್ಷಣ ಅಲ್ಲಿ ಹೌದಾ ಅಲ್ವಾ ಸ್ವಲ್ಪ ಡೌಟ್ ಬಂತು. ಆಮೇಲೆ ಪರಿಶೀಲನೆ ಮಾಡಕ್ ಹೋದಾಗ ಹೌದು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ.ಟಿ. ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು.
ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಈ ರವಿ ಅಶ್ಲೀಲ ಪದ ಬಳಕೆ ನಾನೇ ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ನಂಬಲಾಗಲಿಲ್ಲ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ತಪ್ಪಾಗಿ ನಾನು ಕೇಳಿಸ್ಕೊಂಡಿದ್ದೇನೋ ಅನ್ಕೊಂಡೆ, ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ಕೇಳಿಸ್ಕೊಂಡೆ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡ ಕ್ಷಣ ನನಗೊಂದು ಕ್ಷಣ ಅಲ್ಲಿ ಹೌದಾ ಅಲ್ವಾ ಸ್ವಲ್ಪ ಡೌಟ್ ಬಂತು. ಆಮೇಲೆ ಪರಿಶೀಲನೆ ಮಾಡಕ್ ಹೋದಾಗ ಹೌದು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಈ ರವಿ ಅಶ್ಲೀಲ ಪದ ಬಳಕೆ ನಾನೇ ಕೇಳಿಸ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ನಂಬಲಾಗಲಿಲ್ಲ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದು. ತಪ್ಪಾಗಿ ನಾನು ಕೇಳಿಸ್ಕೊಂಡಿದ್ದೇನೋ ಅನ್ಕೊಂಡೆ, ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಖುದ್ದು ನಾನೇ ಕೇಳಿಸ್ಕೊಂಡೆ ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಕೇಳಿಸ್ಕೊಂಡ ಕ್ಷಣ ನನಗೊಂದು ಕ್ಷಣ ಅಲ್ಲಿ ಹೌದಾ ಅಲ್ವಾ ಸ್ವಲ್ಪ ಡೌಟ್ ಬಂತು. ಆಮೇಲೆ ಪರಿಶೀಲನೆ ಮಾಡಕ್ ಹೋದಾಗ ಹೌದು ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸಬಹುದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು.